ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಿಚನಲ್ಲಿ ಸಿಂಪಲಾಗಿ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಏನಂತ ಅಂದರೆ ಬಜ್ಜಿ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಹಾವೇರಿಯಿಂದ ಬ್ಯಾಂಗ್ಳೂರಿಗೆ ನಮ್ಮ ಮಾವ ಅವ್ರು ಬರ್ತಾಯಿದ್ದಾರೆ, ಮೀನ್ಸ್ ನನ್ನ ಹಸ್ಬೆಂಡ್ ಅವರ ತಂದೆಯವರು ಬರ್ತಾಯಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸ್ಟೈಲಲ್ಲ, ನಮ್ಮ ಕಡೆಯಾಗಿ ನಾನು ಇಷ್ಟಪಟ್ಟು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಟ್ರು ಅವ್ರು ಅಷ್ಟು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಬಜ್ಜಿ ಚಹಾ ಅಂದರೆ ಅದು ಏನು ಇಷ್ಟನೋ ಅದೇನೋ ನನಗೂ ಗೊತ್ತಿಲ್ಲ. ನಾನು ಅಷ್ಟೆಲ್ಲ ಇಷ್ಟಪಡೋಲ್ಲ, ಟೀನೂ ಇಷ್ಟಪಡೋಲ್ಲ, ನಾನು ಎಣ್ಣೆ ಐಟಮ್ಸು ಇಷ್ಟಪಡೋದಿಲ್ಲ. ನಮ್ಮ ಮಾವ ಅವ್ರಿಗೋಸ್ಕರ ಇವತ್ತು ಬಜ್ಜಿ ಮಾಡ್ತಾಯಿದ್ದೀನಿ. ಬನ್ನಿ ಮಾಡೋಣ. ಅವ್ರಿಗೆ ತುಂಬ ವಯಸ್ಸಾಗಿದೆ. ನನ್ನ ಮನೆಗೆ ಬಂದಮೇಲೆ ನನ್ನ ಜೊತೆ ಇರೋವ್ರಿಗೂ ಚೆನ್ನಾಗಿರಬೇಕು. ನಾನು ಏನಾದರೂ ಐಟಮ್ಸ್ ಮಾಡಿಕೊಟ್ಟಿದ್ದೆಲ್ಲ ತಿಂತಾರೆ ಇಷ್ಟಪಟ್ಟು. ಇರೋವ್ರಿಗೂ ಚೆನ್ನಾಗಿ ನೋಡ್ಕೊಳ್ಳೋಣ. ಇವತ್ತು ಬಂದಿದ್ದಾರೆ, ಬನ್ನಿ. ಅಷ್ಟರಲ್ಲಿ ಹಸ್ಬೆಂಡ್ ಆಫೀಸಿಂದ ಬಂದು ತಲೆ ಸುತ್ತಾಯಿದೆ, ಟಯರ್ಡ್ ಆಗಿದ್ದೀನಿ ಅಂದರೆ ಅದಕ್ಕೋಸ್ಕರ ಅವ್ರಿಗೆ ಜ್ಯೂಸ್ ಮಾಡ್ಕೊಡ್ತಿದ್ದೀನಿ. ನನಗೆ ಹಸ್ಬೆಂಡ್ಗೆ ಏನಾದರೂ ಒಂದು ಸ್ವಲ್ಪ ತಲೆ ಸುತ್ತಾಯಿದೆ, ಸುಸ್ತಾಗ್ತಾಯಿದೆ ಅಂತ ಅವ್ರು ಸಾಮಾನ್ಯವಾಗಿ ಹೇಳಲ್ಲ, ಹೇಳಿ ಆ ಥರ ಏನೋ ಟಯರ್ಡ್ ಆಗಿದ್ದಾರೆ ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ. ಅದಕ್ಕೆ ಕ್ವಿಕ್ಕಾಗಿ ಏನಾದರೂ ಊಟ ಮಾಡ್ಕೊಡ್ತೀನಿ ಅಂದರೆ ತಿನ್ನಲ್ಲ. ಅದಕ್ಕೋಸ್ಕರ ಅವ್ರಿಗೆ ಆರೆಂಜ್ ಜ್ಯೂಸ್ ಮಾಡ್ಕೊಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಮನೆ ಚೇಂಜ್ ಮಾಡಿದ್ಮೇಲೆ ಯಾವ ಥರ ರೆಸಿಪೀಸ್ ಮಾಡ್ತೀನಿ, ಯಾವ ಥರ ಜ್ಯೂಸ್ ಮಾಡ್ತೀನಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಆರೆಂಜ್ ಜ್ಯೂಸ್ ಮಾಡಿ ನಾನು ಟೇಸ್ಟ್ ಮಾಡಿ ನನ್ನ ಮಗಳಿಗೂ ಟೇಸ್ಟ್ ಮಾಡಿಸಿ ನನ್ನ ಹಸ್ಬೆಂಡ್ಗೆ ಕೊಟ್ವಿ. ತುಂಬ ಇಷ್ಟಪಟ್ಟರು, ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ನನಗೂ ಖುಷಿ ಆಯಿತು. ನನ್ನ ಮಗಳು ಅವ್ರು ಜ್ಯೂಸ್ ಕುಡಿತಾ ಇದ್ದರೆ ಪೊರಕೆ ಎತ್ಕೊಂಬಂದು ದೃಷ್ಟಿ ತೆಗಿತಾ ಇದ್ದಾಳೆ. ನಾನು ಅವಾಗ ದೃಷ್ಟಿ ತೆಗಿತೀನಲ್ಲ, ಅದಕ್ಕೆ ಅವಳು ತೆಗಿತಾ ಇದ್ದಾಳೆ. ಹಾಗೆ 10 ಮಿನಿಟ್ಸ್ ಕೂತ್ಕೊಂಡು ನಾನು ಅವ್ರಿಗೆ ಜ್ಯೂಸ್ ಮಾಡಿಕೊಟ್ಟಿನಲ್ಲ, ಹಾಗೆ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ಇಲ್ಲಿ ಬಜ್ಜಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ಒಬ್ಬರು ಹೆಸರು ಬಂದಿತ್ತು ನೋಡಿ, ನನ್ನ ಕಂದ ಎಷ್ಟು ಚೆನ್ನಾಗಿ ಕರೆಯುತ್ತೆ. ಇನ್ನೊಂದು ಒಂದು ಇಲ್ಲ, ಎಷ್ಟಿದೆ? ಆಲ್ಮೋಸ್ಟ್ 6 o'clock ಆಗಿತ್ತಲ್ವ, ಹಾಗೆ ನಾನು ಕಾಫಿ ಕುತ್ಕೊಂಡಿದ್ದೆ ಒಬ್ಬಳೇ. ಹಸ್ಬೆಂಡ್ಗೆ ಜ್ಯೂಸ್ ಮಾಡಿಕೊಟ್ಟಿದ್ನಿ ಅಲ್ವಾ, ಸೊ ಅವ್ರು ಕಾಫಿ ತೊಗೊಂಡಿಲ್ಲ, ಓಕೆ ಬೇಡ ಅಂತ ಹೇಳಿದರು. ನಾನಿಲ್ಲಿ ಈವ್ನಿಂಗ್ ದೀಪ ಹಚ್ಚಿ ನಾನು ನನ್ನ ಮಗಳು ಈ ಥರ ಮಾಡಿದ್ವಿ. ಆಮೇಲೆ ನನ್ನ ಮಗಳಿಗೆ ಸ್ವಲ್ಪ ಹೇಳ್ಕೊಡೋಣ ಅಂತೇಳಿ ಕೂತ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಹೇಳ್ತಾರೆ. This one? Yep. This one? Okay. This? Yes. Hmm? Yes. Hmm? Yes. Lion. What is this? Lion. This? Bamboo. This? Curry. This? Bamboo. What is this? Curry. See here. What is this? This one? What is this? ಇಲ್ಲಿ ನೋಡಿಲೆ, ಇದೇನಿದು? ಇದು 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 zebra. This one? This one? Wow, goodness. This one? Very good. This one? Next. First in the What is this? First in the What is this? Sit straightly. Sit. What is this? Itu. Oh my God, what is this? What is this? Oh, Itu. Yes, here. What is this? No, what is this? What is this? What is this? Itu. Tell me, what is this? See here, see. Oh my God. Idyaudidu? Show me the. Stand up. Where is the head? Okay. Eyes. Yes, that is yes. Eyes.
ಶೋ ಮೀ ಐಸ್ ಟೀತ್ ಏಯ್ ಎಸ್ ಎಸ್ ಶೋ ಮೀ ದ ಹೆಡ್ ತಲೆ ಕನ್ನಡದಲ್ಲಿ ಕೇಳ್ತೀನಿ ನಾನು ನಿಜ ತಲೆ ಎಲ್ಲಿದೆ ಕೂದಲು ಕಣ್ಣು ಕಣ್ಣು ಓಕೆ ನಮ್ಮ ಮಾವ ಮತ್ತು ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡೋರು ಇಬ್ಬರು ಹುಡುಗರು ಬಂದಿದ್ದರು ಅವರು ನಮಗೋಸ್ಕರನೇ ಕೆಲಸದ ಮೇಲೆ ಬಂದಿದ್ದರು ಅವ್ರಿಗೆ ನಮ್ಮ ಮಾವ ಅವ್ರಿಗೆ ನಮ್ಮ ಪಲ್ಲವಿ ಸಹ ಬಂದಿದ್ರಲ್ವ ಅವ್ರಿಗೆಲ್ಲ ಸೇರಿ ನಾನು ಇಲ್ಲಿ ಬಜ್ಜಿ ಮಾಡ್ತಾಯಿದ್ದೀನಿ. ನಾನು ತುಂಬ ಕಡಿಮೆ ಮಾಡೋದು ಬಜ್ಜಿನ. ಈಗ ತುಂಬ ಕಡಿಮೆ ಅಂದ್ಕೊಂಡಿದ್ದಾಗ ಈ ಥರ ಜನ ಜಾಸ್ತಿ ಬಂದುಬಿಡ್ತಾರೆ. ಈ ಜಾಸ್ತಿ ಮಾಡಿದಾಗ ಯಾರೂ ಇರೋದಿಲ್ಲ, ಈ ಥರ ಆಗುತ್ತೆ. ಈ ಥರ ನಿಮಗೂ ಯಾರ್ಯಾರಿಗಾಗಿದೆ ನನಗೆ ಕಮೆಂಟ್ ಮಾಡಿ. ಕಡಿಮೆ ಏನಾದರೂ ಮಾಡಿದಾಗ ಜನ ಯಾರಾದರೂ ಒಬ್ಬರು ಬರ್ತಾರೆ, ಜಾಸ್ತಿ ಮಾಡಿದಾಗ ಯಾರೂ ಇರೋಲ್ಲ, ಈ ಥರ ಆಗುತ್ತೆ. ಇವತ್ತು ನನಗೂ ಇದೇ ಥರ ಆಗಿತ್ತು. ಸ್ವಲ್ಪ ಹಿಟ್ಟು ಕಲಿಸಿದ್ದೆ, ಬೇಡ ನೈಟಿಗೆ ಡಿನ್ನರ್ ಮಾಡೋದಿರುತ್ತಲ್ಲ ಅಂತ. ಇವತ್ತು ತುಂಬ ಎಕ್ಸ್ಟ್ರಾ ಬಂದರು ಜನ, ಅಂದರೆ ಯಾರೂ ಇಲ್ಲ, ನನ್ನ ಬ್ರದರ್ ಥರನೇ ಅವರು ಬಂದಿದ್ದರು. ಓಕೆ, ನನ್ನ ಬಜ್ಜಿ ಎಲ್ಲ ಈ ಥರ ಮಾಡಿ ನಮ್ಮ ಮಾವ ಅವರು ಬಂದಿದ್ದರು. ನೋಡಿ ಕೂತ್ಕೊಂಡಿದ್ದಾರೆ, ನನ್ನ ಮಗಳು ಇಲ್ಲಿ ಆಟ ಆಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡೋ ನನ್ನ ಬ್ರದರ್ ಥರನೇ ಅವರು ಬಂದಿದ್ರಲ್ವ, ಅವ್ರನ್ನ ಕರ್ಕೊಂಡು ಆಟ ಆಡ್ತಾಳೆ, ಅಣ್ಣ ಬಾ ಅಂತ. ಸೊ ಅವನು ತುಂಬ ಇಷ್ಟಪಡ್ತಾನೆ, ರಾಕೇಶ್ ಅಂತ ನನ್ನ ಮಗಳನ್ನ. ಮೋಟಿ ಮಗಳೇ ಅಂತೆಲ್ಲ ತುಂಬ ಚೆನ್ನಾಗಿ ಕ್ಯೂಟಾಗೆಲ್ಲ ಮಾತಾಡಿಸಿ ಬಂದಾಗೆಲ್ಲ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿನೇ ಹೋಗೋದು. ನಮ್ಮ ಹಸ್ಬೆಂಡ್ಗೂ ಸಹ ಕೊಟ್ಟೆ, ಓಕೆ ಬೇಡ ಅಂದರು, ಬಜ್ಜಿ ಬೇಡ ಅಂದರು. ಒಂದು ಸಲ ಅವ್ರೇನಾದರೂ ಈ ಥರ ನೋಡಿ, ಈಗ ಜ್ಯೂಸ್ ಕೊಟ್ಟಿದ್ದೀನಿ, ಬಜ್ಜಿ ಬೇಡ ಅಂದರು. ಅವರೆಲ್ಲ ಬಜ್ಜಿ ತಿಂದು ಟೀ ಕುಡಿದ್ರೆ ಜ್ಯೂಸ್ ಕುಡಿಯೋಲ್ಲ. ಈ ಥರ ಏನಾದರೂ ಒಂದು ಐಟಮ್ ತಿಂದರೆ ಇನ್ನೊಂದು ಐಟಮ್ ತಿನ್ನಲ್ಲ. ಓಕೆ, ಊರಿಂದ ಬರಬೇಕಾದ್ರೆ ನಮ್ಮ ಹಸ್ಬೆಂಡ್ ಅವರ ದೊಡ್ಡಮ್ಮ ಮಗಳು ನಮ್ಮ ಹಸ್ಬೆಂಡ್ಗೆ ಅಕ್ಕ ಆಗಬೇಕು. ನನ್ನ ಹಸ್ಬೆಂಡ್ ಕಡೆಯಿಂದ ಯಾವತ್ತೂ ಏನು ಮೀನ್ಸ್ ಹಸ್ಬೆಂಡ್ ಮನೆಯವರ ಕಡೆಯಿಂದ ನನಗೇನು ಯಾವತ್ತೂ ಒಂದು ಸಾಸಿವೆ ಕಾಳು ಸಹ ಬಂದಿಲ್ಲ 4 ವರ್ಷದಲ್ಲಿ. ನಮ್ಮ ಮನೆಯಲ್ಲಂತೂ ನಮ್ಮ ಮಮ್ಮಿ, ನಮ್ಮ ಆಂಟಿ ಅಂದರು, ನಮ್ಮ ದೊಡ್ಡಕ್ಕ, ನಮ್ಮ ಚಿಕ್ಕಕ್ಕ ಎಲ್ಲರೂ ಕಳ್ಸ್ತಾ ಇರ್ತಾರೆ, ಅದು ಇದು ಕಾಳು ತರಕಾರಿ ಎಲ್ಲ. ಬಟ್ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ನನಗೆ ರತ್ನಕ್ಕನವರು ಇಷ್ಟೆಲ್ಲ ಕಳ್ಸಿದ್ದಾರೆ. ಅವ್ರ ಮಗಳೇ ಪಲ್ಲವಿ ಅಂತ ಬಂದಿರೋದು. ನನಗೆ ಈ ಥರ ಎಲ್ಲ ಇಷ್ಟ ಆಗೋದಿಲ್ಲ ಈಸ್ಕೊಳಕ್ಕೆ. ಬಟ್ ಆದರೂ ಅಕ್ಕ ತೋಟದಲ್ಲಿ ಅವ್ರ ಹೊಲದಲ್ಲಿ ಬೆಳೆದಿರೋದಂತೆ. ತುಂಬ ಖುಷಿ ಆಯಿತು ಒಂದು ಸೈಡ್ ನನಗೆ, ಫಸ್ಟ್ ಟೈಮ್ ಈ ಥರ ಬಂದಿರೋದಲ್ವಾ. ಅವರು ಉಪ್ಪಿನಕಾಯಿ, ಶಾವಿಗೆ, ಖಾರದ ಪುಡಿ, ಕಡಲೆಕಾಳು, ಅಲಸಂದಿ ಕಾಳು, ನುಗ್ಗೆಕಾಯಿ, ಚಿಕ್ಕಡಿಕಾಯಿ, ನೇರಳೆ ಹಣ್ಣು, ದೊಡ್ಡ ನೇರಳೆ ಹಣ್ಣು, ಈ ಥರ ಎಲ್ಲ ತೊಗೊಂಬಂದಿದ್ರು. ಒಣಗಿರೋ ರೊಟ್ಟಿ ಮೀನ್ಸ್ ಖಡಕ್ ರೊಟ್ಟಿ, ಆ ಥರ ಎಲ್ಲ. ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ರತ್ನಕ್ಕ. ಆ್ಯಂಡ್ ಫೋನ್ ಮಾಡಿ ಸಹ ಹೇಳಿದೆ ಅವ್ರಿಗೆ, ನಾನು ಪರವಾಗಿಲ್ಲ ಬಿಡಮ್ಮ ಅಂತ ಹೇಳಿದ್ರು. ಇಲ್ಲಿ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ. ಒನ್ ಟೈಮ್ ನಾನು ನನ್ನ ಮಗಳು ಇಬ್ಬರು ಇದ್ದಾಗ ಅಮ್ಮ ಅದೆಲ್ಲ ಎತ್ಕೊಡು, ನಾನೆಲ್ಲ ಜೋಡಿಸ್ತೀನಿ ಅಂತ ಒನ್ ಟೈಮ್ ಹೇಳ್ಕೊಟ್ಟಿದ್ದು. ಅವಳು 11 ಮಂತ್ಸ್ ಓಲ್ಡ್ ಬೇಬಿ ಗರ್ಲ್ ಇದ್ದಾಗ. ಇವಾಗ 1 ಇಯರ್ 6 ಮಂತ್ಗೆ ಬಿದ್ದಿದೆ ನೋಡಿ. ಇವತ್ತಿಗೂ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರೆ ಮಮ್ಮಿ ತಗೊಳ್ಳಿ ಅಂತ ಎತ್ಕೊಡ್ತಾರೆ ಪ್ರತಿಯೊಂದು. ಅದು ಫುಲ್ ಎಷ್ಟು ಪಾತ್ರೆ ಆದರೂ ಇಲ್ಲಿ ಎತ್ಕೊಡ್ತಾರೆ, ನಾನು ಜೋಡಿಸ್ಕೊಳ್ತೀನಿ. ಇದೊಂದು ಹೆಲ್ಪ್ ಆಗುತ್ತೆ. ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಏನು ಕಲಿಸ್ತೀವಿ ಅದನ್ನು ಕಲಿತಾರೆ ಅನ್ನೋದಕ್ಕೆ ನೋಡಿ, ಇದೊಂದು ಸಣ್ಣ ಎಕ್ಸಾಂಪಲು. ಆ್ಯಂಡ್ ಇನ್ನೊಂದು ಇದೇ ವಿಷಯ ಅಂತಲ್ಲ, ನನ್ನ ಮಗಳು ಒನ್ ಟೈಮ್ ಏನಾದರೂ ಒಂದು ಸಲ ತೋರಿಸ್ಕೊಟ್ರೆ ನೆಕ್ಸ್ಟ್ ಅವ್ರು ಸಹ ರಿಪೀಟ್ ಮಾಡಿ ತೋರಿಸ್ತಾರೆ. ಇಲ್ಲಿ ಇದು ಅಂತ ಹೇಳಿದ್ರೆ ರಿಟರ್ನ್ ಮಮ್ಮಿ ಇದು ಅಂತ ನಮಗೆ ನೆಕ್ಸ್ಟ್ ಟೈಮ್ ಅದೇ ಪ್ಲೇಸ್ಗೆ ಹೋದಾಗ ಸಹ ನಮಗೆ ಹೇಳ್ತಾರೆ. ಆ್ಯಂಡ್ ಇಲ್ಲಿ ರತ್ನಕ್ಕ ತುಂಬ ರೊಟ್ಟಿ ಎಲ್ಲ ಕಳಿಸ್ಬಿಟ್ಟಿದ್ರು. ಇದು ಖಡಕ್ ರೊಟ್ಟಿ ಅಂತಾರೆ. ನಾನು ಇದನ್ನು ಒಣಗಿಸ್ಬಿಟ್ಟು ತಿಂತಾರೆ. ಇದನ್ನು ನಾರ್ತ್ ಕರ್ನಾಟಕ ಸೈಡು ಖಡಕ್ ರೊಟ್ಟಿ ಅಂತಾರೆ. ತುಂಬ ಇಷ್ಟಪಡ್ತಾರೆ ಸಹ ಈ ಫುಡ್ನ. ಆ್ಯಂಡ್ ಇಷ್ಟೊಂದು ರೊಟ್ಟಿ ಮಾಡಿ ಕಳಿಸಿದ್ರು. ಇಲ್ಲಿಗೆ ಬರ್ತಾರೆ ಅವ್ರ ಮಗಳು, ಕಳಿಸ್ತೀವಿ ಅಂತ ಹೇಳಿದಾಗ ತುಂಬ ದಿನದಿಂದನೇ ಮಾಡಿ ಕಳಿಸಿದ್ರು. ಆ್ಯಂಡ್ ಅವ್ರ ಮಗಳು ಇವರೇ ಪಲ್ಲವಿ ಅಂತ ಬಂದಿದ್ದಾರೆ. ಫಸ್ಟ್ ಟೈಮ್ ಬಂದಿದ್ದರು ನಮ್ಮ ಮನೆಗೆ ಅಲ್ವಾ. ಹಾಗೆ ಮಾತಾಡಿಕೊಂಡು ಹೇಗಿತ್ತು ಜರ್ನಿ, ಏನಾಯಿತು ಅಂತ ಕೇಳ್ತಿದ್ದೆ. ಫಸ್ಟ್ ಟೈಮ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಟಯರ್ಡ್ ಆಯಿತು ಅಕ್ಕವ್ವ ಅಂತೆಲ್ಲ ಹೇಳ್ತಾಯಿದ್ರು. ಅವ್ರಿಗೆ ಖುಷಿನೂ ಆಯಿತು ನಮ್ಮ ಮನೆಗೆ ಬಂದಿದ್ದು. ನನಗೂ ಅವ್ರು ಬಂದಿದ್ದು ಖುಷಿ ಆಯಿತು. ಅವ್ರ ಮಮ್ಮಿ ಲಾಸ್ಟ್ ಟೈಮ್ ಸಿಕ್ಕಿದಾಗ ನನಗೆ ಹೇಳಿದರು ಕಳಿಸ್ತೀನಿ ಅಂತ. ಕಳಿಸಿ ಅಕ್ಕ ಅಂತ ಹೇಳಿದ್ದೆ. ಆಲ್ಮೋಸ್ಟ್ 5 ಮಂತ್ಸ್ 6 ಮಂತ್ ಆದಮೇಲೆ ಕಳಿಸಿದ್ದಾರೆ. ಆ ಹುಡುಗಿ ಎಜುಕೇಷನ್ ಮಾಡ್ತಾಯಿದ್ದಾರೆ ಅವರು. ನೋಡೋಣ, ಒನ್ ಟೈಮ್ ಎಲ್ಲ ಬಂದು ಪರಿಚಯ ಆದಮೇಲೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಇಷ್ಟ ಆದರೆ ಬರ್ತಾರೆ ಅಲ್ವಾ. ಓಕೆ, ನಾನಿಲ್ಲಿ ಡಿನ್ನರ್ಗೆ ಏನಂತಾರಪ್ಪ ಅದನ್ನು
ಅಲಸಂದಿ ಕಾಳು ಗೊಜ್ಜು ಆ್ಯಂಡ್ ಇಲ್ಲಿ ಪಲ್ಲವಿ ರೊಟ್ಟಿ ಮಾಡ್ತಾಯಿದ್ದಾರೆ, ಜೋಳದ ರೊಟ್ಟಿ. ನನಗೆ ರೊಟ್ಟಿ ಎಲ್ಲ ಮಾಡೋದು ಬರೋದಿಲ್ಲ, ನಾನು ಚಪಾತಿ ಮಾಡೋದು ಆರೆಲ್ಸ್ ಮುದ್ದೆ ಮಾಡ್ತೀನಿ. ಇಲ್ಲಿ ಪಲ್ಲವಿ ಜೋಳದ ರೊಟ್ಟಿ ಮಾಡ್ತಾಯಿದ್ದಾರೆ. ನಾನು ನೋಡ್ಕೊಳ್ಳೋಣ ಅಂತ ಒಂದು ಸಲ ಟ್ರೈ ಮಾಡಿದೆ, ನಿಮಗೆ ತೋರಿಸ್ಲಿಲ್ಲ, ಅದೆಲ್ಲ ಅರ್ಧೋಗ್ಬಿಡ್ತು, ಕಿತ್ತೋಗ್ಬಿಡ್ತು, ನನಗೆಲ್ಲ ಮಾಡೋದು ಬರೋದಿಲ್ಲ. ಹಾಗೆ ಡಿನ್ನರ್ ಪ್ರಿಪೇರ್ ಮಾಡ್ತಾಯಿದ್ದೆ. ನೋಡಿ, ನನ್ನ ಪ್ರತಿ ಒಂದು ವೀಡಿಯೋದಲ್ಲೂ ಒಂದು ಆಲ್ಮೋಸ್ಟ್ 5-10 ಮಿನಿಟ್ಸ್ ಒಳಗಡೆ ನನ್ನ ಕಂದ ನನ್ನ ಹತ್ರ ಬಂದಿರುತ್ತೆ. ಆ ವಿಡಿಯೋದಲ್ಲಿ ನನ್ನ ಕಂದನೂ ನನ್ನ ಜೊತೆ ಇರುತ್ತೆ, ಮೀನ್ಸ್ ನನ್ನ ಮುದ್ದು ಮಗಳು. ನಮ್ಮ ರಾಜ್ಕುಮಾರಿಗೆ ಎಷ್ಟನ ಏನಾದರೂ ಅಲ್ಲಿ ಹೋಗಮ್ಮ ಆಟ ಆಡ್ಕೊಂಡ್ರೂ ಇಲ್ಲ, ನನ್ನ ಜೊತೆ ಬಂದು ನನ್ನ ಮಾತಾಡಿಕೊಂಡೇ ಹೋಗ್ತಾರೆ. 5 ಮಿನಿಟ್ಸ್ಗೆ ಒಂದು ಸಲ, 10 ಮಿನಿಟ್ಸ್ಗೆ ಒಂದು ಸಲ ಬರ್ತಾ ಇರ್ತಾರೆ. ನಾನು ನೋಡಿಬಿಟ್ಟು ನನ್ನ ಮಾತಾಡಿನೇ ಹೋಗೋದು. ಆಲ್ಮೋಸ್ಟ್ ಬಿಟ್ಟಿರೋದಿಲ್ಲ, ಹುಟ್ಟಿದಾಗ್ಲಿಂದನೂ ಒಂದು ಡೇನೂ ನನ್ನ ಬಿಟ್ಟಿಲ್ಲ ಇವತ್ತುವರೆಗೂ. ಇಲ್ಲಿ ನಾನು ಅಲಸಂದಿ ಕಾಳು ಪಲ್ಯ ಎಲ್ಲ ಹಾಕ್ಕೊಂಡೆ. ನಮ್ಮ ಹಸ್ಬೆಂಡ್ಗೆ ನನ್ನ ಕಂದನೇ ಎಲ್ಲ ಊಟ ಕೊಡೋದು ಡೈಲಿ. ಆಲ್ಮೋಸ್ಟ್ ಸಾಂಬಾರು ಥರ ಎಲ್ಲ ಇದ್ದರೆ ನಾನೇ ಕೊಡ್ತೀನಿ, ಬಿಡ್ತಾರೆ ಅಂತ. ಈ ಥರ ಚಪಾತಿ ಪಲ್ಯ ಥರ ಇದ್ದರೆ ಎಲ್ಲ ಕಟ್ ಕಳಿಸ್ತೀನಿ, ಕೊಡ್ತಾರೆ. ತುಂಬ ಇಷ್ಟ ಆಗುತ್ತೆ ಅಪ್ಪಾಜಿಗೆ ಊಟ ಕೊಡೋದೆಲ್ಲ. ಆ್ಯಂಡ್ ನಾನು ನೈಟೇ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಊಟ ಸಹ ಮಾಡೋದಿಲ್ಲ, ಫುಲ್ಲು ಕಿಚನ್ ನೀಟಾಗಿ ಕ್ಲೀನ್ ಮಾಡಿನೇ ಊಟ ಮಾಡೋದು. ಆಲ್ಮೋಸ್ಟ್ ಇದು 10:30, 11 o'clock ಆಗಿದೆ. ನಾನು ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ನೀಟಾಗಿ ಕಿಚನ್ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೂ ಮೈಂಡ್ ಫ್ರೆಶ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಬಂದಿದ ತಕ್ಷಣ ಕಿಚನಲ್ಲಿ ಆ್ಯಂಡ್ ಫ್ರೆಶ್ ಆಗಿರುತ್ತೆ ಅನ್ನೋದಕ್ಕಿಂತ ಒಂದು ಪಾಸಿಟಿವಿಟಿ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ತಾರಲ್ವ, ಅದಕ್ಕೆ ಆಲ್ಮೋಸ್ಟ್ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡಿ. ಎಂಜಲ್ ತಟ್ಟೆಗಳು, ಎಂಜಲ್ದು ಏನೇನಿರುತ್ತೆ ಅದೆಲ್ಲ ಬಿಡಬೇಡಿ, ಎಲ್ಲ ಕ್ಲೀನ್ ಮಾಡ್ಕೊಂಬಿಡಿ. ಅದು ಒಂಥರ ಒಳ್ಳೆಯದೇ. ದೊಡ್ಡೋರು ಹೇಳ್ತಾರೆ ಅಲ್ವಾ, ದೊಡ್ಡೋರು ಏನು ಹೇಳಿದ್ದಾರೆ ಹಿಂದೆ ಕಾಲದಲ್ಲಿ, ಅದು ಪ್ರತಿಯೊಂದು ನಿಜ. ಅದನ್ನು ನಾನು ತುಂಬ ಟ್ರಸ್ಟ್ ಮಾಡ್ತೀನಿ. ನೀವು ಯಾರು ನಂಬ್ತಿರೋ ಬಿಡ್ತು, ಒಬ್ಬೊಬ್ರು ನಂಬಲ್ಲ, ಒಬ್ಬೊಬ್ರು ನಂಬ್ತಾರೆ. ನಾನಂತೂ ಆಗಿನ ಕಾಲದ್ದು ಏನೇನಿದೆಯೋ ಆಲ್ಮೋಸ್ಟ್ ನಂಬ್ತೀನಿ. ಓಕೆ, ಈಗ ಇಲ್ಲಿ ಚಿಕ್ಕದಾಗಿದೆ ನಮ್ಮ ಕಿಚನ್ನು. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಕೌಂಟರ್ ಟಾಪ್ ಕ್ಲೀನ್ ಮಾಡಿಕೊಂಡು, ಇದನ್ನು ಸಹ ಒರೆಸ್ಕೊಂಬಿಡ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಡಿನ್ನರ್ ಮಾಡಿಕೊಂಡೆ. ಇದು ನನ್ನ ಇವತ್ತಿನ ಲಾಗ್ ಆಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಸಪೋರ್ಟ್, ಶೇರ್.